ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಾತೃಭೂಮಿಗಾಗಿ ತನ್ನ ಕೊನೆಯುಸಿರಿರುವವರೆಗೂ ಹೋರಾಡಿ ವೀರಮರಣ ಹೊಂದಿದ ಭಾರತ ಮಾತೆಯ ವೀರಪುತ್ರ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, 1798ರಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕು ಸಂಗೊಳ್ಳಿ ಗ್ರಾಮ. ಇವರ ಮನೆತನ ಮೊದಲಿಂದಲೂ ಹೆಸರುವಾಸಿಯಾಗಿತ್ತು. ಕಾರಣ, ರಾಯಣ್ಣನ ಅಜ್ಜ ರಾಯಪ್ಪ ಇವರು ನಾಟ್ಯವೈದ್ಯರಾಗಿದ್ದರು. ಇವರ ತಂದೆ ತನ್ನ ಊರಿನ ಜನರಿಗೆ ಉಪಟಳ ಕೊಡುತ್ತಿದ್ದ, ಸುತ್ತಮುತ್ತಲಿನ ಹಳ್ಳಿ ಜನರು ಮತ್ತು ಜಾನುವಾರುಗಳನ್ನು ಭಕ್ಷಿಸುತ್ತಿದ್ದ ಹುಲಿಯನ್ನು ಕೊಂದ ಮಹಾನ್ ಶೂರ ದೊಡ್ಡ ಭರಮಣ್ಣ. ತಾಯಿ ಕೆಂಚವ್ವ. ಇವರನ್ನು ಕಿತ್ತೂರು ಸಂಸ್ಥಾನ ಗುರುತಿಸಿತ್ತು. ಸಂಗೊಳ್ಳಿಯಲ್ಲಿ ಗರಡಿ ಮನೆ ಇರುವುದರಿಂದ ಆ ಊರಿನ ಎಲ್ಲ ಯುವಕರು ಗರಡಿ ಮನೆಯಲ್ಲಿ ಯುದ್ಧ ಕಲೆಯನ್ನು ಕಲಿತು ಕಿತ್ತೂರಿನ ಸಂಸ್ಥಾನಕ್ಕೆ ಸೈನಿಕರಾಗಿ ಸೇರುತ್ತಿದ್ದರು. ರಾಯಣ್ಣನು ಸಹ ಇದೇ ಗರಡಿ ಮನೆಯಲ್ಲಿ ತನ್ನ ಯುದ್ಧ ಕೌಶಲಗಳನ್ನು ಬಾಲ್ಯದಿಂದಲೇ ಕರಗತ ಮಾಡಿಕೊಂಡಿರುತ್ತಾನೆ. ಈ ಗರಡಿ ಮನೆಯಲ್ಲಿ ತನ್ನ ಸ್ನೇಹಿತರಾದ ಅಮಟೂರು ಬಾಳಪ್ಪ, ಚನ್ನಬಸವಣ್ಣ, ರಾಯಣ್ಣ ಮೂವರು ಆಪ್ತ ಗೆಳೆಯರಾಗಿರುತ್ತಾರೆ. ಈ ಸಮಯದಲ್ಲಿ ಕಿತ್ತೂರು ಚಿಕ್ಕ ಸಂಸ್ಥಾನವಾಗಿದ್ದರೂ ತುಂಬ ಶ್ರೀಮಂತವಾಗಿತ್ತು. ಅಲ್ಲಿನ ಜನರು ಕಾಲಕಾಲಕ್ಕೆ ತೆರಿಗೆ ಕಟ್ಟಿ ಪ್ರಾಮಾಣಿಕರಾಗಿ ನೆಮ್ಮದಿಯಿಂದ ಬದುಕುತ್ತಿದ್ದರು. ಅಷ್ಟರಲ್ಲಾಗಲೇ ಭಾರತದ ಕೆಲವು ಪ್ರಾಂತ್ಯಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದರು. ಇವರ ಕೆಂಗಣ್ಣು ಈ ಪ್ರಾಂತ್ಯದ ಮೇಲೂ ಬಿದ್ದಿತು. ಅಂದಿನ ಸಂಸ್ಥಾನದ ದೊರೆ ಮಲ್ಲರಸಜ್ಜ ಸಾವಿನ ನಂತರ ಕಿತ್ತೂರು ಚೆನ್ನಮ್ಮನೇ ಸಂಸ್ಥಾನವನ್ನು ಮುನ್ನಡೆಸುತ್ತಿದ್ದರು. ಇದೇ ಸಮಯದಲ್ಲಿ ರಾಯಣ್ಣನು ಸಹ ಚೆನ್ನಮ್ಮನ ಸೇನೆಯ ಪ್ರಮುಖರಲ್ಲಿ ಒಬ್ಬನಾಗಿರುತ್ತಾನೆ. ರಾಣಿ ಚೆನ್ನಮ್ಮನಿಗೆ ಮಕ್ಕಳಿಲ್ಲದ ಕಾರಣ ಶಿವಲಿಂಗಪ್ಪ ಎನ್ನುವ ಬಾಲಕನನ್ನು ದತ್ತು ಪಡೆದು ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡುತ್ತಾರೆ. ಇದೇ ಸಂದರ್ಭದಲ್ಲಿ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಕಾಯ್ದೆಯನ್ನು ಜಾರಿ ಮಾಡುತ್ತಾರೆ. ಈ ಸಮಯದಲ್ಲಿ ಧಾರವಾಡಕ್ಕೆ ಕಲೆಕ್ಟರ್ ಆಗಿ ಟ್ಯಾಕರೆ ಬರುತ್ತಾನೆ. ಹೇಗಾದರೂ ಮಾಡಿ ಸಂಪತ್ಭರಿತವಾದ ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕು ಎಂದು ಸಂಚು ರೂಪಿಸುತ್ತಾನೆ. ಆದ ಕಾರಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯಂತೆ ಸಂಸ್ಥಾನ ನಡೆಸುವವರು ಕಪ್ಪ ಕಾಣಿಕೆಗಳನ್ನು ಕೊಡಬೇಕು ಎಂದು ರಾಣಿ ಚೆನ್ನಮ್ಮನಿಗೆ ಸೂಚಿಸುತ್ತಾನೆ. ಇದನ್ನು ಚೆನ್ನಮ್ಮ ತಿರಸ್ಕರಿಸುತ್ತಾಳೆ. ಯಾವುದೇ ಕಾರಣಕ್ಕೂ ನಿಮಗೆ ಕಪ್ಪ ಕೊಡುವುದಿಲ್ಲ ಎಂದು ಸಾರಾಸಗಟಾಗಿ ತಿರಸ್ಕರಿಸುತ್ತಾಳೆ. ಇದರಿಂದ ಕೋಪಗೊಂಡ ಟ್ಯಾಕ್ರೆ 1824ರಲ್ಲಿ ಕಿತ್ತೂರಿನ ಮೇಲೆ ದಂಡೆತ್ತಿ ಬರುತ್ತಾನೆ. ರಾಯಣ್ಣ ಮತ್ತು ಅವನ ಸ್ನೇಹಿತರ ಮುಂದಾಳತ್ವದಲ್ಲಿ ನಡೆದ ಯುದ್ಧದಲ್ಲಿ ಗೆಲುವು ಸಾಧಿಸುತ್ತಾರೆ. ಈ ಯುದ್ಧದಲ್ಲಿ ಸೋತು ಪಲಾಯನ ಮಾಡಿದ್ದ ಬ್ರಿಟಿಷ್ ಸೇನೆ ಹೇಗಾದರೂ ಮಾಡಿ ಈ ಸಂಸ್ಥಾನವನ್ನು ವಶಪಡಿಸಿಕೊಳ್ಳಬೇಕು ಎಂದು ಕೇವಲ 3 ತಿಂಗಳಲ್ಲಿ ಮತ್ತೆ ದಂಡೆತ್ತಿ ಬರುತ್ತಾರೆ. ಈ ಸಮಯದಲ್ಲಿ ಕಿತ್ತೂರು ಸೈನ್ಯವನ್ನು ಸೋಲಿಸಲಾಗದು ಎಂಬ ಸತ್ಯವನ್ನು ಅರಿತಿದ್ದ ಬ್ರಿಟಿಷ್ ಅಧಿಕಾರಿಗಳು ಕಿತ್ತೂರು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಲ್ಲಪ್ಪ ಶೆಟ್ಟಿ ಎಂಬುವನಿಗೆ ಆಮಿಷವೊಡ್ಡಿ ಕಿತ್ತೂರು ಸೈನಿಕರು ಬಳಸುತ್ತಿದ್ದ ಮದ್ದು, ಗುಂಡು, ತೋಪುಗಳು ಕೆಲಸ ಮಾಡದಂತೆ ಸಂಚನ್ನು ರೂಪಿಸುತ್ತಾರೆ. ಆದ ಕಾರಣ ಈ ಯುದ್ಧದಲ್ಲಿ ಕಿತ್ತೂರು ಸೋಲಬೇಕಾಯಿತು. ಈ ಸಮಯದಲ್ಲಿ ರಾಣಿ ಚೆನ್ನಮ್ಮ ಮತ್ತು ರಾಯಣ್ಣ ಹಾಗೂ ಅವನ ಸ್ನೇಹಿತರನ್ನು ಸಹ ಬಂಧಿಸಿ ಕಾರಾಗೃಹಕ್ಕೆ ಕಳಿಸುತ್ತಾರೆ. ಕೆಲವು ದಿನಗಳ ನಂತರ ರಾಣಿ ಚೆನ್ನಮ್ಮನ ಕುಟುಂಬವನ್ನು ಹೊರತುಪಡಿಸಿ ಉಳಿದೆಲ್ಲ ಬಂಧಿತರನ್ನು ಬಿಡುಗಡೆ ಮಾಡುತ್ತಾರೆ. ತದನಂತರ ಕಿತ್ತೂರಿನ ನಾಗರಿಕರ ಮೇಲೆ ಬ್ರಿಟಿಷ್ ಸರ್ಕಾರ ಹೀನಾಯವಾಗಿ ನಡೆಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಇತ್ತ ಬಿಡುಗಡೆಯಾಗಿ ಹೊರಬಂದ ರಾಯಣ್ಣ ಮೊದಲಿನಂತೆ ನಮ್ಮ ಸಂಸ್ಥಾನ ಸ್ವತಂತ್ರವಾಗಬೇಕು ಎಂದು ಸುತ್ತಮುತ್ತಲ ಗ್ರಾಮಗಳಲ್ಲಿನ ಯುವಕರನ್ನು, ನಾಗರಿಕರನ್ನು, ಕೆಲವು ದರೋಡೆಕೋರರನ್ನು ಒಗ್ಗೂಡಿಸಿ ಎಲ್ಲರನ್ನೂ ಉರಿದುಂಬಿಸಿ ಅವರಿಗೆ ಗೆರಿಲ್ಲಾ ಮಾದರಿ ಯುದ್ಧ ತರಬೇತಿಯನ್ನು ಕೊಡುತ್ತಾನೆ ಮತ್ತು ಯುದ್ಧಕ್ಕೆ ಬೇಕಾದ ಆಯುಧಗಳನ್ನು ಸಿದ್ಧಪಡಿಸಿ ಸಂಗ್ರಹ ಮಾಡಿಕೊಳ್ಳುತ್ತಾನೆ. ಸರಿಸುಮಾರು 3000ಕ್ಕೂ ಹೆಚ್ಚು ಸೈನಿಕರನ್ನು ತಯಾರು ಮಾಡಿಕೊಳ್ಳುತ್ತಾನೆ. ಬ್ರಿಟಿಷ್ ಸರ್ಕಾರಕ್ಕೆ ಸಂಬಂಧಿಸಿದ ಕಚೇರಿ, ಉಗ್ರಾಣ ಎಲ್ಲವನ್ನು ಲೂಟಿ ಮಾಡಿ ಧ್ವಂಸ ಮಾಡಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪಲಾಯನ ಮಾಡುತ್ತಾ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಲಾರಂಭಿಸುತ್ತಾನೆ. ಇದರಿಂದ ವಿಚಲಿತರಾದ ಬ್ರಿಟಿಷರು ತಮ್ಮ ಹಳೆಯ ತಂತ್ರವನ್ನು ಉಪಯೋಗಿಸುತ್ತಾರೆ. ರಾಯಣ್ಣ ಸಂಬಂಧಿ ಲಕ್ಕಪ್ಪ ಎಂಬುವನಿಗೆ ಹಣದ ಆಮಿಷವೊಡ್ಡಿ ರಾಯಣ್ಣ ಇರುವ ಜಾಗವನ್ನು ಕಂಡುಕೊಳ್ಳುತ್ತಾರೆ. ಏಪ್ರಿಲ್ 8, 1830ರಲ್ಲಿ ದೋರಿ ಹಳ್ಳದಲ್ಲಿ ಈಜುತ್ತಿದ್ದ ರಾಯಣ್ಣನನ್ನು ಮೋಸದಿಂದ ಬಂಧಿಸುತ್ತಾರೆ. 1830 ಡಿಸೆಂಬರ್ ರಾಯಣ್ಣನಿಗೆ ಗಲ್ಲು ಶಿಕ್ಷೆ ನಿಗದಿಯಾಗುತ್ತದೆ.
ರಾಯಣ್ಣ ತನ್ನ ಕೊನೆಯ ಆಸೆಯನ್ನು ಬ್ರಿಟಿಷರ ಹತ್ತಿರ ಹೇಳಿಕೊಳ್ಳುತ್ತಾನೆ. ನಂದಗಡದ ಜನರು ನನ್ನ ಹೋರಾಟಕ್ಕೆ ಸಹಕರಿಸಿದ್ದಾರೆ. ಆ ನೆಲದಲ್ಲಿ ನಾನು ಬೆಳೆದಿದ್ದೀನಿ ಎಂಬ ರಾಯಣ್ಣನ ಅಣತಿಯಂತೆ 1831 ಜನವರಿ 26ರಂದು ನಂದಗಡದ ಜನರೆದುರು ಗಲ್ಲಿಗೇರಿಸುತ್ತಾರೆ. ಗಲ್ಲಿಗೇರಿಸುವ ಮುನ್ನ ಬ್ರಿಟಿಷರ ವಿರುದ್ಧ ತನ್ನ ಕೊನೆಯ ಮಾತುಗಳನ್ನು ಹೇಳುತ್ತಾನೆ. ನೀವು ಇಂದು ನನ್ನನ್ನು ಗಲ್ಲಿಗೇರಿಸಬಹುದು, ಮುಂದೆ ಸ್ವಾತಂತ್ರ್ಯ ಬರುವವರೆಗೂ ಪ್ರತಿ ಮನೆಯಲ್ಲೂ ಈ ರಾಯಣ್ಣ ಮತ್ತೆ ಮತ್ತೆ ಹುಟ್ಟಿ ಬರುತ್ತಾನೆ ಎಂದು ನೇಣುಗಂಬಕ್ಕೆ ಕೊರಳೊಡ್ಡುತ್ತಾನೆ. ವಿಪರ್ಯಾಸವೆಂದರೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ 15. ಅಂದು ರಾಯಣ್ಣನ ಜನ್ಮದಿನವಾದರೆ ಜನವರಿ 26 ಅಂದು ನಮ್ಮ ದೇಶದ ಗಣರಾಜ್ಯೋತ್ಸವ ದಿನ. ಅಂದೇ ರಾಯಣ್ಣನನ್ನು ಗಲ್ಲಿಗೇರಿಸಿದ್ದು. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಸಾಲಿನಲ್ಲಿ ಮುಂಚೂಣಿಯ ಹೆಸರೇ ರಾಯಣ್ಣ. ಈಗಲೂ ರಾಯಣ್ಣನನ್ನು ನಂದಗಡದ ಜನ ಜೀವಂತವಾಗಿರಿಸಿಕೊಂಡಿದ್ದಾರೆ. ಅವರ ದಿನನಿತ್ಯದ ಜಾನಪದ, ಗೀಗಿಪದ, ಲಾವಣಿ ಪದಗಳಲ್ಲಿ ಅಷ್ಟೇ ಅಲ್ಲದೆ ಅವರ ಸಮಾಧಿಯ ಮೇಲಿನ ಆಲದ ಮರಕ್ಕೆ ತಮ್ಮ ಇಷ್ಟಾರ್ಥಗಳನ್ನು ಇನ್ನು ಈಡೇರಿಸುವಂತೆ ಕೋರಿಕೊಳ್ಳುತ್ತಾರೆ. ಸಮಾಧಿಯ ಸುತ್ತಲಿನ 12 ಎಕರೆಯಷ್ಟು ಜಾಗದಲ್ಲಿ ರಾಯಣ್ಣನ ವಸ್ತು ಸಂಗ್ರಹಾಲಯ ನಿರ್ಮಿಸಲು ಸರ್ಕಾರ ಈ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.